ಹಲೋ ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಇಂಡಿಯಾ ಫಸ್ಟ್. ನಾನು ರಕ್ಷತ್ ಶೆಟ್ಟಿ. ಈಗ ಹೆಡ್ಲೈನ್ಸ್. ಐಕಾನ್ ಸ್ಟಾರ್ ಅಲ್ಲು ಅರ್ಜುನ್ ಸೆರೆವಾಸದಿಂದ ಮುಕ್ತಿ ಪಡೆದಿದ್ದಾರೆ. ಕಾಲ್ತುಳಿತ ಕೇಸಲ್ಲಿ ಅರೆಸ್ಟ್ ಆಗಿ ಇವತ್ತು ಬಿಡುಗಡೆಯಾಗಿದ್ದಾರೆ. ದೃಷ್ಟಿ ತೆಗೆದು ಪತಿಯನ್ನ ಪತ್ನಿ ಮನೆಗೆ ಸ್ವಾಗತಿಸಿದ್ದಾರೆ. ಅಲ್ಲು ಮನೆಗೆ ಸಿನಿ ತಾರೆಯರು ಭೇಟಿ ನೀಡಿ ಪಾಟೀಲೇದ ಪುಷ್ಪ ಅಂತ ಕೇಳಿದ್ದಾರೆ. ಅಲ್ಲು ಬಂಧನದ ಹಿಂದೆ ರಾಜಕೀಯ ಕೈವಾಡ ಇದೆಯಾ ಅನ್ನೋ ಪ್ರಶ್ನೆ ಮೂಡ್ತಾ ಇದೆ. ಡೆವಿಲ್ ಗ್ಯಾಂಗ್ ಕೊಲೆ ಪಾತಕಿಗಳಿಗೆ ನಿನ್ನೆ ಜಾಮೀನು ಸಿಕ್ಕಿದೆ. ಆದರೂ ಡಿ ಪಟಾಲಂಗೆ ಟೆನ್ಷನ್ ತಪ್ಪದಾಗಿದೆ. ಹೈಕೋರ್ಟ್ ಆದೇಶವನ್ನು ಪ್ರಶ್ನಿಸಿ ಸುಪ್ರೀಂ ಮೆಟ್ಟಿಲೇರಲು ಪೊಲೀಸರು ಸಜ್ಜಾಗಿದ್ದಾರೆ. ದರ್ಶನ್ಗೆ ಆಪರೇಷನ್ ಆಗೋದೇ ಡೌಟ್ ಎನ್ನಲಾಗ್ತಾ ಇದೆ. ಆರೋಪಿ ನಂದೀಶ್ಗೆ ಬೇಲ್ ಸಿಗದೆ ಕುಟುಂಬ ಕಂಗಾಲಾಗಿದೆ. ಒದ್ದು ಕಿತ್ಕೋಬೇಕು, ಇದು ಡಿಕೆಶಿ ಆಡಿದ್ದ ಅಧಿಕಾರದ ಮಾತು. ಆದ್ರೆ ಈಗ ಇದೇ ಹೇಳಿಕೆ ಬಗ್ಗೆ ಕೈ ಮನೆಯಲ್ಲಿ ಬೇಸರದ ಸ್ವರ ಕೇಳಿದೆ. ಕಲಾಪದಲ್ಲಿ ಡಿಸಿಎಂ ಈ ರೀತಿ ಮಾತನಾಡಬಾರದಿತ್ತು ಅಂತ ಬೇಗುದಿ ಸಿಎಂ ಬಣದಿಂದ ಕೇಳಿಬಂದಿದೆ. ಇದರ ಮಧ್ಯೆ ಕುರ್ಚಿ ಬಗ್ಗೆ ಡಿಕೆ ಶಿವಕುಮಾರ್ ಹಾಸ್ಯ ಚಟಾಕಿ ಹಾರಿಸಿದ್ದಾರೆ. ಸಂಸತ್ ಅಧಿವೇಶನದಲ್ಲಿ ಸಂವಿಧಾನದ ಬಗ್ಗೆ ಗಹನವಾದ ಚರ್ಚೆಯಾಗಿದೆ. ವಿಪಕ್ಷ ನಾಯಕ ರಾಹುಲ್ ಗಾಂಧಿ ಸಂವಿಧಾನದ ಬಗ್ಗೆ ಮಾತನಾಡುತ್ತಾ ಮನುವಾದವನ್ನು ಖಂಡಿಸಿದ್ದಾರೆ. ಮಾತಲ್ಲೇ ಅದಾನಿ ಅಂಬಾನಿನ ಸದನಕ್ಕೆ ಎಳೆದು ತಂದು ಗುಡುಗಿದ್ದಾರೆ. ರಾಗ ಮನುಸ್ಮೃತಿ ಮಾತಿಗೆ ಮೋದಿ ಖಡಕ್ ತಿರುಗೇಟು ಕೊಟ್ಟಿದ್ದಾರೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.